ಕ್ಯಾಂಡಿ 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 ಐಸ್ 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 ಲೈತೆ ಲೈತೆ ಐಸ್ ಕುಲ್ಫಿ 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 ಐಸ್ 2 ರೂಪಾಯಿ 2 ರೂಪಾಯಿ. ಮಸ್ತಾಗಿದೆ ಇದು 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 ಮಜಾ ಅಂದರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ರಾಜು. ಸೊ ಇವತ್ತು ನಾವು ತುಮಕೂರಿನಲ್ಲಿದ್ದೀವಿ. ಈಗಾಗಲೇ ನೀವು ಆ ಕಡೆ ಎಲ್ಲ ನೋಡ್ಬೋದು, ಫುಲ್ಲು ಹಸಿರಿನಿಂದ ಕಂಗೊಳಿಸ್ತಾ ಇದೆ. ತುಮಕೂರಿನಲ್ಲಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸ್ವಲ್ಪ ಆಫ್ ರೋಡ್ ಸೆಷನ್ ಎಲ್ಲ ಇದೆ, ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಸೊ ಬನ್ನಿ, ಪೂರ್ತಿ ವಿಡಿಯೋ ನೋಡಿ ಮತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ನೋಡಿ ಎಷ್ಟು ಸುಂದರವಾಗಿದೆ. ಬ್ಯೂಟಿಫುಲ್ ಪ್ಯಾಚ್ ಆಫ್ ಮೌಂಟನ್ಸ್. ಅಲ್ಲೊಂದು ಟ್ರೈಲ್ ಐತೆ. ಹಾಂ, ಓಕೆ, ಟ್ರೈಲ್ ಶುರು. ಇಲ್ಲೋಗಲ್ವಾ? ಬ್ಯೂಟಿಫುಲ್ ಬ್ಯೂಟಿಫುಲ್, ಮಸ್ತಾಗಿದೆ. ಎಲ್ಲೆಲ್ಲ ಹೋಗ್ತಾ ಇದ್ದೀವಿ. ಸೊ ಯಾವಾಗಲೂ ಇಲ್ಲಿ ಲಾಸ್ಟಲ್ಲಿ ಬರಬೇಕಂತ ಆಸೆ ಆಗ್ತಾಯಿತ್ತು. ಬಟ್ ನನ್ನ ಟೀಮಲ್ಲಿ ಚೆನ್ನಾಗಿರೋ ರೈಡ್ರ್ ಅಂದರೆ ನಾನೇ, ಅದಕ್ಕೆ ಯಾವಾಗಲೂ ಲೀಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಮ್ಮ ಅಣ್ಣವರು ಲೀಡ್ ಮಾಡ್ತಾಯಿದ್ದಾರೆ, ಹಾಗಾಗಿ ಆರಾಮಾಗಿ ಲಾಸ್ಟಲ್ಲಿ ಬರ್ತಾಯಿದ್ದೀನಿ. ಒಂಥರ ಮಜಾ ಬಂತಪ್ಪ. ಇನ್ನೂ ಆ್ಯಕ್ಚುಲಿ ಮಜಾ ಇನ್ನೂ ಶುರು ಆಗಿಲ್ಲ, ಆವಾಗಲೇ ಮಜಾ ಬಂತು ಒಂಚೂರು. ಎಲ್ಲೆಲ್ಲ ನುಗ್ಗಿಸ್ಕೊಂಡು ಬಂದಿದ್ದೆಲ್ಲ.
ಓಕೆ ಓಕೆ ಫೀಲ್ಡ್ ಆಫ್ ವ್ಯೂ ಚೆನ್ನಾಗಿದೆ. ಬಿಡೋಣ, ಗಾಡಿ ಲೈನಾಗಿ ಹಾಕ್ಬಿಡೋಣ ಹಂಗೆ, ಇಲ್ಲಾಂದರೆ ಇಲ್ಲ ಅದು ಮುಗಿಸ್ಕೊಂಡು ಬಂದ್ಬಿಡೋಣ. ಹಾಂ ಇಲ್ಲ ಬಿಸಿಲಾಗ್ತದೆ. ಬರಲಿ. ಹಾಂ ಕಾಣಿಸ್ತಿಲ್ಲ. ಓಕೆ ಇಲ್ಲೇ ಇರೋದು ಅದೇನು ಪಾಕ ಹೋಗ್ಬಿಟ್ಟಿದೆ ಲೆನ್ಸಲ್ಲಿ. ಒಳ್ಳೆ ಎಳೆಯೋದು ಮಾತ್ರ ಗಾಡಿ ಇದು. ಅಫ್ಕೋರ್ಸ್ ಅದು ಮಾಡಿರೋದೇ ಅದಕ್ಕೋಸ್ಕರ. ಪಲ್ಸರಲ್ಲಿ ಈ ರೇಂಜಿಗೆಲ್ಲ ಓಡ್ಸೋಕ್ಕಾಗ್ತಾ ಇರಲಿಲ್ಲ. ಐಸೈಟಲ್ಲಿ ನೋಡ್ಬಿಟ್ಟು ಆಮೇಲೆ ಹೋಗೋಣ. ಮುಂದೆ ಹೋಗ್ತೀರಾ ಅವಾಗಲ? ಹೋಗಿ ಮುಂದೆ ಹೋಗಿ. ನೀನು ಐಸೈಟಲ್ಲಿ ನೋಡಿದ ತಕ್ಷಣ ನೀನು ಮುಂದಕ್ಕೆ ಹೋಗಿ. ಓಕೆ. ನೀವು ಹೋಗೋ ಥರ ಅಲ್ಲ, ನಾವು ಹೋಗೋ ಥರ ಅಲ್ಲ. ಹಾಂ ಆಬ್ವಿಯಸ್ಲಿ. ನಾನು ಹಿಂಗೆಲ್ಲ ಆಡ್ಬಿಡ್ತಾರೆ. ಪೊದೆ ಒಳಗೆ ನಡೆಯಿರಿ.
ಬರೋಲ್ಲ ಯೂಟ್ಯೂಬ್ ಆಲ್ಗೋರಿದಮ್. ಇವತ್ತಿಗೆ ಸೊ ಗೆಳೆಯರೆ, ನಾವಿಲ್ಲಿ ಸೈಕ್ ಆಗಿರೋ ಒಂದು ಆಫ್ ರೋಡ್ ಮಾಡ್ಕೊಂಡು ಮೇಲ್ ಬಂದು ಇಲ್ಲೊಂಚೂರು ಪೀಸ್ ಆಗಿ ಸಮಸ್ಯೆ ಖಂಡಿತ ಇದೆ. ಪೀಸ್ ಆಗಿ ಕಾಲ ಕಳೆದು ನೋಡಿ ಸಮಯ ಕಳೆದೆ ಇಲ್ಲಿ ಬರೋಕೆ ಯಾರು ಧೈರ್ಯ ಮಾಡ್ತಾ ಇರಲಿಲ್ಲ. ಈ ಯುವಕರು. ಸೊ ನಮ್ಮ ಜೊತೆ ಇದ್ದಾರೆ ಕೇಚ್ ಟ್ರಾವೆಲರ್ ಅಂತ. ಯಾವುದೋ ಒಂದು ನೋಡಿ ಲಿಂಕ್ ಇಲ್ಲಿ ಕಾರ್ಡಲ್ಲಿ ಮೇಲ್ಗಡೆ ಎಲ್ಲೋ ಓಡಾಡ್ತಾ ಇದೆ, ಇಟ್ಕೊಳ್ಳಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನಮ್ಮ ಅಣ್ಣವ್ರದ್ದು ಚಾನಲ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರು ಒಳ್ಳೊಳ್ಳೆ ಡ್ರೋನ್ ವೀಡಿಯೋಗಳು, ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಮಾಡ್ತಾರೆ. ಸೊ ನೀನು ಕೆಟ್ಟದ್ದು ಮಾಡ್ತೀಯ. ಏನಿಲ್ಲ, ಡ್ರೋನ್ ಬಿಡ್ತಾ ಇದೀವಿ. ಡ್ರೋನ್ ಒಂದು 4 ಕಡೆ ಆರಿಸಿದೀವಿ. ಆರಿಸ್ಬಿಟ್ಟು ಕೆಳಗಡೆ ಬೆಳೆಸಿ 2ನೇ ಡ್ರೋನ್ ಇಸ್ಕೊಂಡು ಈಗ ಮಜಾ ಮಾಡ್ತಾ ಇದೀವಿ. ಅದನ್ನ ಇಟ್ಕೊಂಡು ಈಗ 15 ಮೀಟರ್ ಲಾಕ್ ಮಾಡ್ಬಿಟ್ಟವ್ರೆ. ಈಗ 15 ಮೀಟರ್ ಮೇಲೆ ಬಿಡಕ್ಕಾಗಲ್ಲ. ಇನ್ನೊಂದ್ಸರಿ ಬೀಳ್ಸ್ಬಿಡ್ತೀಯ ಅಂತ 15 ಮೀಟರ್ ಲಾಕ್ ಮಾಡಿ. ಅಲ್ಲಿ ಮರ ಆ ಮರ ನೋಡಿ 15 ಮೀಟ್ರು, ಅದ್ರ ಮೇಲೆ ಬಿಡಕ್ಕಾಗಲ್ಲ. ಏನು ಮಾಡೋದು, ಆ ಮರಕ್ಕೆ ತಗೊಂಡು ಕೂತ್ಬೇಕು. ಹಿಂಗಿದೆ ನಮ್ಮ ಪರಿಸ್ಥಿತಿ. ಸೊ ಈ ಥರ ಕಷ್ಟಪಟ್ಕೊಂಡು ವೀಡಿಯೋಗಳ್ನ ಮಾಡಿಕೊಂಡು ಅದರಲ್ಲೇ ಮಜಾ ಮಾಡ್ತಾಯಿದ್ದೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಪ್ರೀತಿನ ಹಂಚಿ, ನಗುನ ಹಂಚಿ. ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಡ್ರಿ, ಫಸ್ಟ್ ವೀಡಿಯೋ ನೋಡ್ರಿ. ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಡಿ, ಫಸ್ಟ್ ವೀಡಿಯೋ ನೋಡ್ರಿ. ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬಂತ, ಶ್ರೀನಿಧಿ ಕಡೆಯಿಂದ ಏನಾದ್ರು ಇನ್ಫಾರ್ಮೇಷನ್ ಬಂತ, ನಿಮ್ಗೆ ವ್ಯಾಲ್ಯೂಬಲ್ ಇದೆಯಾ ಇಲ್ಲ, ನಿಮ್ಗೆ ಜಾಗ ನೋಡಿ ನೀವು ವಿಸಿಟ್ ಮಾಡಿ. ಈ ಜಾಗ ನಾವು ತೋರಿಸಿದ ಥರ ಇದೆಯಾ ಜಾಗ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಶೇರ್ ಮಾಡಿದಾದ್ಮೇಲೆ ಅವರಿಂದ ಕಮೆಂಟ್ಸ್ ಹಾಕ್ಸ್ಕೊಳ್ಳಿ. ಅವ್ರ ಕೈಲೇ ಹೋಗಿ ಜಾಗ ನೋಡಿ ಫಸ್ಟು, ಆಮೇಲೆ ಸಬ್ಸ್ಕ್ರೈಬರ್ ಎಲ್ಲ. ಆದರೆ ಹೋದ್ಮೇಲೆ ಜಾಗದಲ್ಲಿ ಏನು ಕಸ ಬಿಸಾಕಬೇಡಿ, ಅದನ್ನ ಐಸ್ ಯೋ ಸುಮ್ಮನೆ ಇರೋ ಒಂದು ಸೆಕೆಂಡ್. ಸೊ ಈಗ ಶ್ರೀನಿಧಿನೂ ನಾನು ಸತೀಶ್ 3 ಜನ ಸೇರ್ಕೊಂಡು ಒಂದು ಸ್ವಲ್ಪ ಕಸ ಎತ್ತಿದ್ದೀವಿ. ಅಲ್ಲಿದೆ ಶ್ರೀನಿಧಿ, ಅದು ತೊಗೊಂಡು ಸ್ವಲ್ಪ ತೋರಿಸ್ಬಿಡು. ಸೊ ಎಲ್ಲರಿಗೂ ಇನಿಷಿಯೇಟಿವ್ ಇದೆ ಏನಂದರೆ, ನೀವು ಹೋಗೋದ ಕಡೆ ಆಗೋದಷ್ಟು ಒಂದು ಚಿಕ್ಕ ಪ್ಲಾಸ್ಟಿಕ್ ಬ್ಯಾಗ್ ಎತ್ಕೊಂಡು ಹೋಗಿ. ಏನೇ ಒಂದು ಗ್ಲಾಸ್ ಗೀಸ್ ಏನಾದ್ರು ಬಿದ್ದಿರೋ ಪ್ಲಾಸ್ಟಿಕ್ ಎತ್ಕೊಂಡು ಚೀಲದಲ್ಲಿ, ಚೀಲ ಅಂತ ಪ್ಲಾಸ್ಟಿಕ್ ಕವರಲ್ಲಿ ಎತ್ಕೊಂಡು ವಾಪಸ್ ಮನೆಗೆ ಹೋಗಿ. ನಾಳೆ BBMP ಕಸಗಡ್ಡಿ ಹೆಂಗೋ ಬರ್ತದೆ ಗಾಡಿ, ಅದಕ್ಕೆ ಹಾಕ್ಬಿಟ್ಟು ಕಳಿಸ್ಬಿಡಿ. ಇಲ್ಲಿರೋ ಪ್ರಕೃತಿನ ಹಾಳು ಮಾಡೋಕ್ಕೆ ಹೋಗಬೇಡಿ. ಇದು ಹೆಂಗಿದೆಯೋ ಹಂಗೆ ಮೇಂಟೈನ್ ಮಾಡಿ. ಬೇರೆ ನಮ್ಮ ಬರೋ ಏನದು ಹೆರಿಡಿಟ್ರಿಗೆ ಪೀಳಿಗೆ ನಮಗೆ ತೋರ್ಸೋಕ್ಕೆ ಈ ಥರ ಒಂದು ಜಾಗ ಇದೆ ಅಂತ ತೋರ್ಸೋಕ್ಕೂ, ಅಲ್ಲಿ ಹೋಗೋಕ್ಕೂ ನಮಗೆ ಅವ್ರಿಗೆ ಒಂಥರ ಏನದು ಮೆಚ್ಕೊಳ್ಳೋ ಅಂಥದ್ದು ಆಗುತ್ತೆ. ಸೊ ದಯವಿಟ್ಟು ಜಾಗನ ಸ್ವಚ್ಛತೆಯಲ್ಲಿ, ಜಾಗದ ಸ್ವಚ್ಛತೆಯನ್ನು ಕಾಪಾಡಿ, ಮೇಂಟೈನ್ ಮಾಡಿ. ಸೊ ಈ ಜಾಗ ನನಗೆ ಗೊತ್ತಿರೋ ಪ್ರಕಾರ ಬಂದಿದ್ದಾರಾ ನಂಗೆ ಗೊತ್ತಿಲ್ಲ. ಬಂದಿರ್ತಾರೆ, ಬಟ್ ಟ್ರಾವೆಲರ್ಸ್ ಯಾರು ಬಂದಿರಲ್ಲ. ಇಲ್ಲೇ ಅಕ್ಕಪಕ್ಕದೂರವ್ರು ಬಂದು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಇಲ್ಲ, ಅವರು ಇಲ್ಲೇ ಎಲ್ಲ ಬಿಸಾಕಿ ಅಲ್ಲ ಗಲೀಜ್ ಮಾಡ್ಕೊಂಡು. ಇಲ್ಲ ನೋಡ್ರಿ ಇಲ್ಲಿರೋ ದೇವಸ್ಥಾನ, ಅಲ್ಲಿ ಅಕ್ಕಪಕ್ಕ ಊರವರ ದೇವಸ್ಥಾನ ಆದ್ಮೇಲೆ ಅಂದ್ರೆ ಬ್ಲಾಗರ್ಸ್ ಬಂದಿರಲ್ಲ, ನಾರ್ಮಲ್ ಟ್ರಾವೆಲರ್ಸ್ ಯಾರೋ 1-2-3 ಬಂದಿರೋ. ಲೊಕೇಶನ್ ಕೊಡೋದ್ರಲ್ಲಿ ಏನಿಲ್ಲ ನಮಗೆ. ಬಟ್ ಏನು ಗೊತ್ತಾ, ಇದು ಹೆಂಗಿದೆಯೋ ಹಂಗೆ ಬಿಟ್ಬಿಟ್ಟು ಹೋಗ್ಬಿಡಿ. ಇಲ್ಲಿ ಬಂದು ಯಾವ ಥರದ್ದು ಥರ್ಡ್ ಪಾರ್ಟಿ ವರ್ಕ್ಸ್ ಏನೋ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ. ನೋಡಿ ಅಕ್ಕಪಕ್ಕ ಎಲ್ಲ ಸುತ್ತಾಡ್ಕೊಳ್ಳಿ. ಒಳ್ಳೆ ನೀರು ಬರ್ತಾಯಿದೆ, ಬೋರಲ್ಲಿಂದ ಹ್ಯಾಂಡ್ ಪಂಪಲ್ಲಿ ನೀರು ಬರುತ್ತೆ. ಆರಾಮಾಗಿ ಸ್ನಾನ ಮಾಡ್ಕೊಳ್ಳಿ, ದೇವ್ರನ್ನ ಪ್ರಾರ್ಥನೆ ಮಾಡಿ ವಾಪಸ್ ಹೋಗಿ. ನೋಡಿ ಇಲ್ಲಿ ತನಕ ಟಾರ್ ಹಾಕೋರೆ, ಇಲ್ಲಿ ತನಕ ಕಾರೆಲ್ಲ ಬರೋ ಸೀನ್ಗಳಿಲ್ಲ, ಸ್ವಲ್ಪ ಕಷ್ಟ ಇದೆ. ಕಾರ್ ಬರುತ್ತಲ್ಲ, ಫಾರ್ಚುನರು, ಎಂಡೇವಿಯರು, ಆಫ್ ರೋಡ್ ವೆಹಿಕಲ್ಸು ಅದು ಬರುತ್ತಲ್ಲ, ಅದು ಬರುತ್ತೆ. ಕಾರ್ ಬರುತ್ತೆ. ಬಟ್ ಮೋಸ್ಟ್ ಪ್ರಿಫರಲ್ಲಿ ಬೈಕು.
ಶ್ರೀನಿಧಿ ಥರ ಬೈಕ್ ಇದ್ರೆ ಡ್ಯಾನ್ಸ್ ಮಾಡಿ ನಿಂತ್ಕೊಂಡು ಬೇರೆ ಡ್ಯಾನ್ಸ್ ನೋಡ್ತಾ ಇದ್ದೀನಿ ನೋಡ ನಮ್ಮವೆಲ್ಲ ಉದುರೋಗ್ಬಿಟ್ವು ಪಾರ್ಟ್ಸ್ಗಳು ನೋಡಿ ಎಲ್ಲ ಉದುರೋದು ಉದುರೋಯ್ತು. ಸೊ ಶ್ರೀನಿಧಿ ಫುಲ್ ಎಂಜಾಯ್ ಮಾಡಿಕೊಂಡು ಬಟ್ ದಾರಿ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಅಲ್ಲಿ ನಾನೇನು ಹೇಳೋದಂದರೆ ಯಾರನ್ನ ಕೆಳಗಡೆ ಊರಲ್ಲಿ ಚೆನ್ನಹಳ್ಳಿ ಅಂತ ಒಂದು ಊರಿದೆ ಕೆಳಗಡೆ, ಕೇಳ್ಕೊಂಡು ಬನ್ನಿ. ಅಲ್ಲಿ ಬಂದು ಯಾರಿಗಾನ ಕೇಳ್ಕೊಂಡು ಬನ್ನಿ. ಮಧ್ಯದಲ್ಲಿ ತೋಟಗಳು ಹೊಲಗಳು ಇರ್ತವೆ, ಅದ್ರ ಮೇಲೆ ಹಸ್ಬೇಡಿ ಗಾಡಿ, ಇಲ್ಲ ಅಂತಂದ್ರೆ ಕಂಬ ಕಟ್ಟು ಹಿಡಿತಾರೆ. ಅದಕ್ಕೆ ಯಾರನ್ನ ಕೇಳ್ಕೊಂಡು ನೀಟಾಗಿ ನೋಡ್ಕೊಂಡು ಬನ್ನಿ. ಬೆಳೆ ಗಿಳೆ ಎಲ್ಲ ನಾಶ ಮಾಡಕ್ ಹೋಗ್ಬೇಡಿ. ಅದು ವಿಷಯ ಅಂದರೆ ಇವಾಗ ವಾಪಸ್ ಹೋಗೋ ಕಾರ್ಯಕ್ರಮ. ಬಿಸಿಲಾಯ್ತು 12 ಗಂಟೆ ಅಷ್ಟೇ. ಇನ್ನು ಪೋಟ್ ಇನ್ನಿದ್ರೆ ಇಲ್ಲಿ ಹೊಟ್ಟೆ ಹಸುವಾಗುತ್ತೆ, ನೀರು ಕುಡಿಬೇಕು, ಬೇಜಾರು ಸೀನ್ಗಳಿದೆ ಇನ್ನೆಲ್ಲ. ಕ್ಯಾಂಡಿ 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 ಕುಲ್ಫಿ 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 ಐಸ್ 2 ರೂಪಾಯಿ 2 ರೂಪಾಯಿ. ಇನ್ನೂ ವ್ಯೂ ಪಾಯಿಂಟ್ಸ್ ಇದೆ ಕೆಳಗಡೆ, ಇನ್ನೊಂದು 2 ವ್ಯೂ ಪಾಯಿಂಟ್ಸ್ ಇದೆ, ಅದು ನೋಡ್ಕೊಂಡು ಹೋಗೋಣ ಬರ್ರಿ. ಬಿಸಿಲಾಗೋದಕ್ಕಿಂತ ಮುಂಚೆ ಇನ್ನೇನು ಬಿಸಿಲಾಯ್ತು. ಬರ ಸಾಕು, ಇನ್ಯಾ ವ್ಯೂ ಪಾಯಿಂಟ್ ಅಲ್ಲ, ಅದು ಹೋಗೋ ದಾರಿ ಎಲ್ಲ ಇದೆ. ಬರೋದು ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗೋಣ. ಅಲ್ಲೇ ಅದೇ ನೋಡಿ, ಅವು ಒಂದು ಸ್ವಲ್ಪ ಹುಲ್ಲು ವೈಟ್ ಕಲರ್ ಥರ ಏನೋ ಬೆಳೆದಿತ್ತಲ್ಲ, ಅಲ್ಲಿ ಬಿಟ್ಬಿಟ್ಟು ಸರಿ ಮತ್ತೆ ನಡ್ರಿ ಹೋಗೋಣ. ನೋಡ್ರಿ ಹಿಂಗೆ ಡ್ರೋನ್ ಹಿಂಗೆ ಸುತ್ತ ಹಿಂಗೆ ಬಿಟ್ಬಿಟ್ಟು ಅಲ್ಲೆಲ್ಲ ಗುದ್ದಾಡ್ಸ್ಬಿಟ್ಟು ನಮಗಂತೂ ಮಸ್ತಾಗಿದೆ. ಇದು 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 ಮಜಾ ಅಂದರೆ ಮುಳ್ಳಿನ ಗಿಡಗಳು ಕಿತ್ತಬೇಡಿ. ಮತ್ತೆ ಮೇನ್ ರೋಡಿಗೆ ಜಾಯ್ನ್ ಆಯಿತು. ಅಲ್ಲಿಗೆ ಡ್ರೋನ್ ಸೆಷನ್ ಮುಗೀತು. ಡ್ರೋನ್ ಫುಟೇಜಸ್ ನೋಡೋಕ್ಕೆ ಅವ್ರ ಚಾನಲ್ನ ಇಲ್ಲಿ ಬರ್ತಾರೆ, ಐ ಬಟನ್ ಒತ್ತಿ ಡ್ರೋನ್ ವಿಡಿಯೋಸ್ ಎಂಜಾಯ್ ಮಾಡಿ.
ಓಕೆ, ಟೈಮ್ ಈಗ 2:30 ಆಗಿದೆ ಆ್ಯಂಡ್ ಐ ಆಮ್ ಬ್ಯಾಕ್ ಹೋಮ್. ಸೊ ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು ಎಕ್ಸ್ಪಲ್ಸ್ ಬಗ್ಗೆ, ಯಾಕೆಂದರೆ ಸೀಟ್ ಕಂಫರ್ಟಬಲ್ ಇಲ್ಲ ಮತ್ತು ಹೈವೇಲಿ ಟಾಪ್ ಸ್ಪೀಡ್ ಸಾಕಾಗ್ತಾಯಿಲ್ಲ ಅಂತ. ಬಟ್ ನನಗೇನೋ ಹಾಗೆ ಏನೂ ಅನಿಸಿಲ್ಲ. ಸೊ ಫಾರ್ ಐ ಆಮ್ ಕಂಫರ್ಟಬಲ್ ವಿತ್ ದ ಸ್ಟಾಕ್ ಸೀಟ್. ಆ್ಯಂಡ್ ಇನ್ನೇನು ಅಂದರೆ ಹೈವೇಲಿ ಏನು ನನಗೆ ಆ ಥರ ಮತ್ತು ಪವರ್ ಬೇಕು, ಇನ್ನೊಂಚೂರು ಸ್ಪೀಡ್ ಬೇಕು ಅಂತ ನನಗೆ ಅನಿಸಿಲ್ಲ ಇದುವರೆಗೂ. ಸೊ ಐ ಆಮ್ ಹ್ಯಾಪಿ, ಯಾಕೆಂದರೆ ನಾನು ಆರಾಮಾಗಿ 90-100 ಒಳಗಡೆ ಹೊಡೆಯೋವಂಥ ಒಂದು ವ್ಯಕ್ತಿ. ಹಾಗಾಗಿ 90-100 ಮೇಂಟೈನ್ ಮಾಡೋದ್ರಿಂದ ನನಗೇನು ಇನ್ನೊಂಚೂರು ಸ್ಪೀಡ್ ಬೇಕು ಅಂತ ನಂಗೆ ಅನಿಸಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ರಾ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ ಸೋಮವಾರ 6 ಗಂಟೆಗೆ ಅಂತ ಹೇಳ್ತಾ, ನಗುನ ಹಂಚಿ ನಗ್ನಾಗ್ತಾ ಇರಿ. ಮತ್ತೆ ಭೇಟಿ ಆಗ್ತೀನಿ.